ನೀವು ಆ ರೀತಿ ಯೋಚನೆ ಮಾಡಿ. ಇಷ್ಟೊತ್ತು ತನಕ ನಾನು ಮಾತಾಡಿದ್ದೀನಲ್ಲ ಎಲ್ಲಾದರೂ ಒಬ್ಬ ಪತ್ರಕರ್ತರು ಹೇಳಿ ನೋಡ, ನಿಮಗೆ ಯಾಕೆ ಸಿದ್ದರಾಮಯ್ಯನ ಭಾವನೆ ನಿಮ್ಗೆ ಬಂತು? ಏಯ್ ಒಬ್ಬರು ನಾನು ಹೇಳ್ತಿದ್ದೀನಲ್ಲ, ಇಲ್ಲಿ ನಾನು ರಾಷ್ಟ್ರೀಯ ವಿಚಾರಗಳಿಂದನೇ ಶುರು ಮಾಡಿದ್ದು, ಸುಮ್ಮನೆ ನಿಂತ್ಕೊಂಡೆ ನಾನು, ಅರ್ಥ ಆಯ್ತಾ? ಆದರೆ ಇಲ್ಲೆಲ್ಲಿ ಕಂಡ್ರಿ ನೀವು ಕೋಮು ಗಲಭೆ ಹೇಳೋ ದಿಕ್ಕಲ್ಲಿ ಈಶ್ವರಪ್ಪ ಪ್ರಯತ್ನ ಮಾಡಿದ್ದಾರೆ ಅಂತ? ನಾವೆಲ್ಲರೂ ಕೂಡ ಪತ್ರಿಕಾ ಸ್ವಾತಂತ್ರ್ಯ ಬೇಕು, ವಾಕ್ ಸ್ವಾತಂತ್ರ್ಯ ಬೇಕು ಅಂತ ಜೈಲಿಗೆ ಹೋಗಿ ಬಂದರು ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ. ಕೋಮು ಗಲಭೆ ಆಗೋದಕ್ಕಲ್ಲ, ಅಯೋಧ್ಯೆ ರಾಮ ಮಂದಿರ ಆಗಬೇಕು ಅಂತ ಜೈಲಿಗೆ ಹೋಗಿದ್ವಿ. ಪೊಲೀಸ್ನವ್ರ ಹತ್ರ ಲಾಠಿ ಗೋಯಿ ಕಾಯಂಗೆ ಮಂದಿರ ವಹಿ ಬನಾಯಂಗೆ ಓಪನ್ನಾಗಿ ಹೇಳ್ಕೊಂಡು ಹೋದ್ವಿ, ಭಾರತೀಯ ಸಂಸ್ಕೃತಿ ಅದು ಅಂತ. ಅದಕ್ಕೆ ಮುಲಾಯಂ ಸಿಂಗ್ ಆದವು ಯಾರೋ ನಮಗೆ ಒಳಗಡೆ ಒಂದು ಹಕ್ಕಿ ಹೋಗೋಕ್ಕೂ ಬಿಡಲ್ಲ ಅಂತ ಹೇಳಿದರು. 100 ಜನ ಪ್ರಾಣ ಕಳ್ಕೊಂಡ್ವಿ. ಅಂಥ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಎಲ್ಲರೂ, ರಾಜೀವ್ ಗಾಂಧಿ ಇದಕ್ಕೆ ಸಹಕಾರ ಕೊಟ್ಟಿದ್ದು, ನರಸಿಂಹರಾವ್ ಸಹಕಾರ ಕೊಟ್ಟಿದ್ದು. ಇದರಲ್ಲಿ ರಾಜಕೀಯ ಪಕ್ಷ ಬರೋದಿಲ್ಲ. ಕೋಮುಗಲಭೆ ನಾನು ಎಲ್ಲಿ ಮಾತಾಡಿದೆ ಒಂದು ಹೇಳಿ ನೋಡೋಣ. ಆದರೆ ಹಿಂದುತ್ವದ ಬಗ್ಗೆ ಯಾರು ಟೀಕೆ ಮಾಡಿದ್ರೆ ಪ್ರಾಣ ಹೋದರೂ ಬಿಡೋದಿಲ್ಲ. ಹಿಂದುತ್ವವನ್ನು ಉಳಿಸೋದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇರೋದು. ಹಿಂದುತ್ವ ಅಂದರೆ ಯಾವುದೋ ಒಂದು ಜಾತಿ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದುತ್ವ ಜೀವನದ ಪದ್ಧತಿ. ನಿಮ್ಮಲ್ಲಿ ಯಾವ ದೇವ್ರನ್ನಾರು ಪೂಜೆ ಮಾಡಿ, ನೀವು ಅಲ್ಲನಾರು ಪೂಜೆ ಮಾಡು, ಯೇಸುನಾರು ಪೂಜೆ ಮಾಡು, ನಾವು ರಾಮನ ಪೂಜೆ ಮಾಡ್ತೀವಿ, ಕೃಷ್ಣನ ಪೂಜೆ ಮಾಡ್ತೀವಿ, ಕನಕದಾಸನ ಪೂಜೆ ಮಾಡ್ತೀವಿ. ನಮಗೆ ಸ್ವತಂತ್ರ ಇದೆ ಯಾರು ಬೇಕಾದ್ರೂ ಪೂಜೆ ಮಾಡೋದಕ್ಕೆ. ಅದು ನನ್ನ ಪೂಜೆ ಪದ್ಧತಿಗೆ ನೀನು ಅಡ್ಡ ಬಂದರೆ ಬಿಡಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಾವು ರಾಮನ ಬಗ್ಗೆ ಆಸಕ್ತಿ ತೋರಿಸಿದ್ರೆ, ಕೃಷ್ಣನ ಬಗ್ಗೆ ಆಸಕ್ತಿ ತೋರಿಸಿದ್ರೆ, ವಿಶ್ವನಾಥನ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಇವ್ರು ಯಾಕೆ ಸಿಟ್ಟು? ಇವ್ರು ಬಾಬರ್ ವಂಶದವರಾ? ಯಾವನೋ ಬಾಬರ್ ಬಂದಿದ್ದ 500 ವರ್ಷದ ಕೆಳಗೆ ಈ ದೇಶಕ್ಕೆ ಬಂದು ರಾಮ ಹುಟ್ಟಿದ ಜಾಗದಲ್ಲೇ ರಾಮ ಮಂದಿರವನ್ನು ಪುಡಿ ಮಾಡಿ ತನ್ನ ಮಂದಿರ ಕಟ್ಕೊಂಡ, ಮಸೀದಿನ. ಅದಕ್ಕೆ ಬಾಬರಿ ಮಸೀದಿ ಅಂತ ಕರೆದ್ರು. ಗುಲಾಮಗಿರಿಯ ಸಂಕೇತ ತಾನೇ ಅದು. ಅದನ್ನು ಪುಡಿ ಪುಡಿ ಮಾಡಬೇಕು ಅನ್ನೋಂಥ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಈ ಯೋಚನೆ ಮಾಡಿ ಅದನ್ನು ತೆಗೆದ್ರು. ಭವ್ಯ ಮಂದಿರ ಆಗ್ತಾಯಿದೆ. ಮತ್ತು ಇದಕ್ಕೆ ಸುಪ್ರೀಂ ಕೋರ್ಟು ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದೆ. ಕೋಮುಗಲಭೆ ಪ್ರಶ್ನೆಯಲ್ಲಿ ಬರುತ್ತಿದ್ದು ನಾನಂದ್ರೆ ಇನ್ನೊಂದಿಷ್ಟು ಎಂಕರೇಜ್ ಮಾಡಬೇಕು, ನನಗೆ ಸ್ವಲ್ಪ ಉದ್ರೇಕ ಮಾಡಬೇಕು ನಿಮ್ಮ ಆಸೆನ ಗೊತ್ತಿಲ್ಲ ನನಗೆ.